ಕಾನ್ಫಿಡೆಂಟ್ ಗ್ರೂಪ್ ನ ಫೌಂಡರ್ ಅಥವಾ ಮಾಲೀಕ ಕಾನ್ಫಿಡೆನ್ಸ್ನೇ ಕಳ್ಕೊಂಡು ಜೀವವನ್ನ ಕಳ್ಕೊಬಿಟ್ರ. ನೆನ್ನೆ ಸಂಜೆ ಸುಮಾರು 4:30-5 ಗಂಟೆಗೆ ಒಂದು ವೆರಿ ಸೂಪರ್ ಶಾಕಿಂಗ್ ಸುದ್ದಿ. CJ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ತಮ್ಮದೇ ಆದಂತಹ ರಿವಾಲ್ವರ್ ನಲ್ಲಿ ಎದೆಗೆ ಗುಂಡಿಟ್ಕೊಂಡು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿ. ಆರಂಭದಲ್ಲಿ ಇದನ್ನ ನಂಬಕ್ಕೆ ವಿಪರೀತ ಕಷ್ಟ ಆಯ್ತು. ನಿಜಾನ ಸುಳ್ಳ ಅನ್ನುವ ಗೊಂಜಲು ಈ ಒಂದು ಗೊಂದಲಗಳಿಗೆ ಕಾರಣ ಆಯಿತು. ಆದ್ರೆ ಬರ್ತಾ 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 ಎಸ್ ಹಿ ಇಸ್ ನೋ ಮೋರ್ ಅನ್ನುವಂತಹ ಸುದ್ದಿ ಕೇಳ್ಬಂತು. ಈಗ ಈ ಸಾವಿನ ಹಿಂದೆ ಹಲವು ಅನುಮಾನಗಳಿದ್ದಾವೆ. ಹೌದು, ಅದು ಅನ್ಯಾಚುರಲ್ ಡೆತ್, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಸೂಸೈಡ್ಗೆ ಕಾರಣ ಏನು, ರೇಡ್ ಒಂದೇನಾ ಅಥವಾ ಬೇರೆ ಹಿಸ್ಟ್ರಿ ಇದೆಯಾ, ಈ ರೀತಿಯ ಅನುಮಾನಗಳು ಕಾಣ್ತವೆ. ಅಂಡ್ ಈ ಕೇಸ್ ಮುಂದಕ್ಕೆ ಹೇಗೆ ಹೋಗುತ್ತೆ? CJ ರಾಯ್ ಸೂಸೈಡ್ ಕೇಸ್ ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಅದನ್ನ ಹೇಳ್ತಾ ಹೋಗ್ತೀನಿ. CJ ರಾಯ್ ಸಾವನ್ನಪ್ತಾ ಇದ್ದಂತೆ ಈಗ ಆ ಡೈರಿ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ರಾಯ್ ಡೈರಿಯಲ್ಲಿ ಸೂಸೈಡ್ ನ ಸ್ಫೋಟಕ ಸತ್ಯ ಅಡಗಿದ್ಯಾ? ಸಾವಿನ ಹಿಂದೆ ನಟಿಮಣಿಯರು, ರಾಜಕಾರಣಿಗಳಿದ್ದಾರ? ನಟಿಮಣಿಯರು ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಹನಿ ಟ್ರಾಫಿಕ್ ಏನಾದ್ರು ಒಳಗಾಗಿದ್ರ ಅಂತ. ರಾಜಕಾರಣಿಗಳಿದ್ದಾರಾ? ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಯ್ ಸೂಸೈಡ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನೊಂದು, ಮೂಲತಃ ಅವರು ನಮ್ಮ ರಾಜ್ಯದವರಲ್ಲ. ಅವ್ರು ಹುಟ್ಟಿ ಬೆಳೆದದ್ದು ಅಂಡ್ ಉದ್ಯಮವನ್ನ ಶುರು ಮಾಡಿದ್ದು ಇಲ್ಲೇ ಆದ್ರೂ ಕೇರಳದವರು. ರಾಜಕಾರಣಿಗಳು ಅಂತ ಯಾಕೆ ಮೆನ್ಷನ್ ಮಾಡಿದ್ವಿ ಅಂದ್ರೆ ಕೇರಳದಲ್ಲಿ ಇನ್ನೇನು ಎಲೆಕ್ಷನ್ ಶುರುವಾಗುತ್ತೆ. ಹಾಗಾಗಿ ಆ ಹಾದಿಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಇದೀಗ ಒಂದು ಕುಟುಂಬಸ್ಥರ ತನಿಖೆ ಆಗುತ್ತೆ, IT ಆಫೀಸರ್ಸ್ಗಳ ತನಿಖೆ ಆಗುತ್ತೆ. ಅವರ ಕಾರ್ ಡ್ರೈವರ್ ಅನ್ನು ಕೂಡ ಕೂಲಂಕುಷವಾಗಿ ಪ್ರಶ್ನೆ ಮಾಡುವ ಕೆಲಸಕ್ಕೆ ಹೋಗ್ತಾರೆ. ಅವರ ಫ್ಯಾಮಿಲಿ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ. ಮತ್ತೊಂದು ಫೋನ್, ಇನ್ನೊಂದು CC ಕ್ಯಾಮ್ರಾ, ಅದರ ಜೊತೆಗೆ ನಾವು ಯಾರ ಹತ್ರ ಹೇಳ್ಕೊಳ್ತೀವೋ ಹೇಳಕ್ ಆಗ್ದಲ್ಲೇ ಇರುವಂತಹ ವಿಚಾರಗಳನ್ನು ಇಂತಹ ದೊಡ್ಡ ದೊಡ್ಡ ಉದ್ದಿಮೆದಾರರು ಏನ್ ಮಾಡ್ತಾರೆ ಅಂದ್ರೆ ಒಂದು ಡೈರಿ ಅಂತ ಮೇಂಟೈನ್ ಮಾಡ್ತಾರೆ. ಅದು ಆ ಡೈರಿ ಯಾರಿಗೂ ಹೇಳಕ್ಕಾಗ್ದಲ್ಲಿರುವ ನಗ್ನ ಸತ್ಯಗಳನ್ನ ಒಳಗೊಂಡಿರುತ್ತೆ. ಅಂಥದ್ದೇನಾದ್ರೂ ಸಿಕ್ಕಿದ್ಯಾ ಹಾಗಾದ್ರೆ ಆ ಡೈರಿಯಲ್ಲಿ? ಈ ವಿಚಾರವೂ ಕೂಡ ಪ್ರಸ್ತುತಪಡಿಸಿದ್ರ? ಪೊಲೀಸರ ತನಿಖೆಯ ವೇಳೆ ರಾಯ್ ಕಚೇರಿಯಲ್ಲಿ ಡೈರಿ ಪತ್ತೆಯಾಗಿದೆ. ನೆನ್ನೆ ರಾತ್ರಿ CJ ರಾಯ್ ಡೈರಿಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡಿದಾರಂತೆ ರಾಯ್. ಕೆಲ ಕಾರ್ಯಕ್ರಮಗಳಿಗೆ ನಟಿ ಮತ್ತು ದೊಡ್ಡ ದೊಡ್ಡ ಮಾಡೆಲ್ಸ್ ಗಳನ್ನ ಕರೆಸ್ತಾ ಇದ್ರು. ಡೈರಿಯಲ್ಲಿ ಆ ನಟಿಯರು ಮತ್ತು ಮಾಡೆಲ್ಸ್ ಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೇವಲ ಉದ್ಯಮಿ ಅಲ್ಲ, ಅಂದ್ರೆ ಈ ಉದ್ಯಮಿ ಬರೀ ನಟಿಮಣಿಯರು ಅಥವಾ ಮಾಡೆಲ್ಸ್ ಗಳ ಹೆಸರು ಮಾತ್ರ ಅಲ್ಲ, ರಾಜಕಾರಣಿಗಳ ಹೆಸರು ಕೂಡ ಡೈರಿಯಲ್ಲಿ ಪತ್ತೆಯಾಗಿದೆ ಅಂತ. ಆದ್ರೆ ಯಾವ ಕಾರಣಕ್ಕೆ ಈ ಹೆಸರುಗಳನ್ನ ಬರೆದಿದ್ದಾರೆ ತನಿಖೆ ಆಗ್ಬೇಕು. ಬರೀ ಒಂದು ಇವೆಂಟ್ ಅನ್ನ ನಡೆಸೋ ವಿಚಾರಕ್ಕ ಅಥವಾ ಬೇರೆ ಏನಾದ್ರೂ ಇದೆಯಾ? ಸದ್ಯ ಡೈರಿಯ ಇಂಚಿಂಚನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು. ಆಮೇಲೆ ಒಂದು ಆಫೀಸ್ ಮೇಂಟೈನ್ ಮಾಡುವಂತಹ ಡೈರಿ, ಇನ್ನೊಂದು ಪರ್ಸನಲ್ ವಿಚಾರಗಳನ್ನ ಮೆನ್ಷನ್ ಮಾಡುವಂತಹ ಡೈರಿ. ಡೈರಿಯಲ್ಲೂ ಕೂಡ ಹಲವು ವಿಧಗಳಿರುತ್ತೆ. ಈಗ ಆಫೀಸ್ನಲ್ಲಿ ಸಿಕ್ಕಿದ್ರಿಂದ ಅಂಡ್ ಇವರು ಹಲವಾರು ಇವೆಂಟ್ಗಳನ್ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದಿದ್ರಿಂದ ಯಾರನ್ನು ಕರೆಸ್ಬೇಕು, ಯಾರನ್ನು ಕರೆಸಿದ್ರೆ ಹೆಂಗಿರುತ್ತೆ, ಅಂಡ್ ರಾಜಕಾರಣಿಗಳನ್ನ ಇನ್ವೈಟ್ ಮಾಡ್ಬೇಕಾ, ಇಂಥದ್ದು ಏನಾದ್ರೂನಾ ಅಷ್ಟು ಮಾತ್ರವಾ ಅಥವಾ ಬೇರೆ ಏನಾದ್ರೂ ಪ್ರಸ್ತಾಪ ಆಗಿತ್ತಾ? ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕು. ಅಂಡ್ ಡೈರಿಯಲ್ಲಿ ಅದನ್ನ ಬಿಟ್ಟು ಏನಾದರೂ ಕೋಡ್ ವರ್ಡ್ಗಳು ಅಥವಾ ತಮಗಾಗ್ತಾ ಇರುವಂತಹ ಪ್ರೆಷರ್ ಬಗ್ಗೆ, ಒತ್ತಡದ ಬಗ್ಗೆ ಮೆನ್ಷನ್ ಮಾಡಿದ್ರ? ಅವರ ಮನೆಯನ್ನು ಕೂಡ ಕೂಲಂಕುಷವಾಗಿ ತಲಾಶ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ್ಯಂಡ್ ಇದು ಸದ್ಯ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ಬಟ್ ಇದು ಇಷ್ಟಕ್ಕೆ ನಿಂತ್ಕೊಳ್ಳಲ್ಲ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಇವತ್ತು ಅಥವಾ ನಾಳೆ ಇದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಬ್ಯೂರೋನ ಇನ್ನೇನು ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ಇವತ್ತು ಅಥವಾ ನಾಳೆ ಆಗಬಹುದು. ಇದು ಕೇವಲ ಒಂದು ಪೊಲೀಸ್ ಸ್ಟೇಷನ್ಗೆ ಅಥವಾ ಒಂದು ಪೊಲೀಸ್ ಸ್ಟೇಷನ್ನ ಲಿಮಿಟ್ಸಿಗೆ ತಗೊಂಡು ಹೋಗ್ತಾರೆ ಅನ್ನೋ ಕಾಣಿಸ್ತಾ ಇಲ್ಲ. ಹೈ ಪ್ರೊಫೈಲ್ ಕೇಸ್ ಇದು ಒಂದು. ಎರಡನೇದು, ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಕೇರಳದಲ್ಲಿ ಇನ್ನೇನು ಎಲೆಕ್ಷನ್ ನಡೀತಾ ಇತ್ತು, ಹೇಳಿ ಕೇಳಿ ಇವರು ಕೇರಳದ ಮೂಲದವರೇ. ಅಂತಹ ಹೇಳ್ಕೊಳಕ್ಕಾಗ್ದಲೇ ಇರುವ ಪ್ರೆಷರ್ಗೆ ಒಳಪಟ್ಟಿದ್ರಾ? ಗೊತ್ತಿಲ್ಲ. ನೋಡಿ, ಅಲ್ಟಿಮೇಟ್ ಆಗಿ ಹಣಕ್ಕಿಂತಲೂ ಮೋರ್ ಪವರ್ಫುಲ್ ಪವರ್ ಅನ್ನೋದು ಇಲ್ಲಿ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅಧಿಕಾರವೇ ಅಲ್ಟಿಮೇಟ್ ಆಗಿ ಎಲ್ಲವೂ. ಹಣ ಒಂದಿದ್ರೆ ಸಾಕಾಗಲ್ಲ, ಹಣ ಒಂದು ರೀತಿ ಬೋನಸ್ ರೀತಿಯ ಅಂತ.
ಗೊತ್ತಿಲ್ಲ ಆಫೀಸರ್ಸ್ಗಳು ಯಾವ ರೀತಿಯ ಪ್ರೆಷರ್ ಹಾಕ್ತಾ ಇದ್ರು ಅಂತ. ನೇರವಾಗಿ IT ಆಫೀಸರ್ಸ್ಗಳ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಬದಲಿಗೆ ಅವರ ಕುಟುಂಬಸ್ಥರೇ, ಅವರ ಬ್ರದರೇ ಹೇಳ್ತಾ ಇದ್ದಾರೆ. ಕೇರಳದಲ್ಲಿ 16 ಪ್ರಾಜೆಕ್ಟ್ ಅನ್ನ ಸದ್ಯಕ್ಕೆ ನಡೆಸ್ತಾ ಇದ್ರು ರಾಯ್. ಪ್ರಾಜೆಕ್ಟ್ಗಳ ವಿಚಾರವಾಗಿ ಹಲವು ಇವೆಂಟ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ರು. ಇವೆಂಟ್ಗಳಿಗೆ ಮಾಡೆಲ್ ಮತ್ತು ನಟಿಯರನ್ನ ಕರೆಸ್ತಾ ಇದ್ರು. ಇತ್ತೀಚೆಗೆ ಅದೊಂದು ಟ್ರೆಂಡ್ ಆಗಿದೆ. ಅಲ್ಲದೆ ರಾಜಕಾರಣಿಗಳಿಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ರು. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ರ ಬಗ್ಗೆ ಮಾಹಿತಿ ಇದೆ. ಯಾರ್ಯಾರ್ದು ಎಷ್ಟೆಷ್ಟು ಶೇರ್ ಅನ್ನೋದು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಈ ವರ್ಷ ರಿಯಲ್ ಎಸ್ಟೇಟ್ ಡೌನ್ ಇದ್ದ ಹಿನ್ನೆಲೆ ಬೇರೆ ಬೇರೆ ಬಿಸ್ನೆಸ್ ಮಾಡೋಕ್ಕೂ ಕೂಡ ಚಿಂತನೆ ನಡೆಸಿದ್ರಂತೆ ರಾಯ್. ನಟಿಯರು ರಾಜಕಾರಣಿಗಳ ಜೊತೆಗೆ ರಾಯ್ಗೆ ಮನಸ್ತಾಪ ಇತ್ತ? ನಟಿಯರು ರಾಜಕಾರಣಿಗಳ ಒತ್ತಡದಿಂದಲೇ ಸೂಸೈಡ್ ಮಾಡ್ಕೊಂಡ್ರ? ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ ಅಶೋಕ್ ನಗರ ಪೊಲೀಸರು. ಡೈರಿಯಲ್ಲಿರೋ ಎಲ್ಲರೂ ವಿಚಾರಣೆ ಅಂದ್ರೆ ಎಲ್ಲರನ್ನೂ ಕೂಡ ವಿಚಾರಣೆ ನಡೆಸೋಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು. ಈಗ ನೋಡಿ, ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ, ಇವರ ಈ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅಂತ. ಅದಕ್ಕೆ ಅನುಮಾನದ ರೀತಿಯಲ್ಲಿ ಹಿಂಗಿರ್ಬೋದಾ ಹಂಗಿರ್ಬೋದಾ ಅಂತ ನಾವು ಸದ್ಯಕ್ಕೆ ಮಾತನಾಡ್ತಾ ಹೋಗ್ಬೋದು ಅಷ್ಟೇ. ಅದನ್ನ ಬಿಟ್ಟು ಹಿಂಗೆ ಆಗಿದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ತನಿಖೆ ಆಗಬೇಕು. ಪುಂಖಾನುಪುಂಖವಾಗಿ ಹಿಂಗೆ ಮಾಡಿಬಿಟ್ರು, ಹನಿ ಟ್ರಾಪಿಗೆ ಒಳಗಾಗ್ಬಿಟ್ರು, ಹಂಗಾಯ್ತು, ಹಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಸಿದ್ಧಾರ್ಥ್ ಹೆಗಡೆ ಅವರ ಬಾಡಿ ಸಿಕ್ಕಾಗಲೂ ಕೂಡ ಪುಂಖಾನುಪುಂಖವಾಗಿ ಕೆಲವರು ಮಾತಾಡ್ಬಿಟ್ಟಿದ್ರು. ಅದಾದ್ಮೇಲೆ ಗೊತ್ತಾದಂತಹ ವಿಚಾರವೇ ಬೇರೆ. ಅಗೇನ್ ಲಾಸ್ ಆಗಿತ್ತು, ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿದ್ರು, ಆ್ಯಂಡ್ ರೈಡ್ಗಳ ಪ್ರೆಷರ್ ಇತ್ತು. ಆಫೀಸರ್ಸ್ಗಳು ಅಂದರೆ ಕುತ್ತಿಗೆ ಮೇಲೆ ಬಂದು ಕೂತು ಬಿಟ್ಟಿದ್ರು. ಅವರ ಮಾವ ಪ್ರಭಾವಿ ರಾಜಕಾರಣಿ ಆದರೂ ಕೂಡ ಸೆಂಟ್ರಲ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಇಂತಹ ವಿಚಾರಗಳು ಇವತ್ತಿಗೂ ಸೌಂಡ್ ಮಾಡ್ತಾ ಇದ್ದಾವೆ. ಅಂತಹ ಒತ್ತಡಕ್ಕೆ ಇವರು ಒಳಗಾಗ್ಬಿಟ್ರ. ಮಧ್ಯರಾತ್ರಿ ಸುಮಾರಿಗೆ ಇವರ ಫ್ಯಾಮಿಲಿ, ಹೆಂಡತಿ ಮತ್ತು ಇಬ್ಬರು, ಒಬ್ಬ ಗಂಡು ಮಗ ಮತ್ತೊಬ್ಬಳು ಮಗಳು ಬಂದಿದ್ದಾರೆ, ದುಬೈಯಿಂದ ವಾಪಸ್ ಆಗಿದ್ದಾರೆ. ಅವ್ರ ಪರಿಸ್ಥಿತಿ ಜಸ್ಟ್ ಇಮ್ಯಾಜಿನ್. ಅಷ್ಟೊಂದು ಎಲ್ಲರಿಗೂ ಮಾದರಿಯಾಗಿದ್ದಂತಹ ಅಪ್ಪ, ಕೋಟಿಗೆ ಬೆಲೆ ಬಾಳ್ತಾ ಇದ್ದಂತಹ ಅಪ್ಪ, ಕೋಟಿ ಅಂದರೆ ಕಡಿಮೆ, ಈಗ ತಪ್ಪಾಗ್ತದೆ, ಸಣ್ಣ ಪದ ಆಗ್ತದೆ, ಮಿಲಿಯನರ್ ಆಗಿದ್ದಂತಹ ಅಪ್ಪ ಯಾವುದೋ ಒಂದು ರೈಡಿಗೆ ಹೆದರಿ ಸಾವನ್ನಪ್ಪದ್ರ. ನಮ್ಮ ಹತ್ರನೂ ಒಂದು ಮಾತನ್ನು ಹೇಳ್ಕೊಳ್ಳಿಲ್ವಲ್ಲ, ನಮ್ಮ ಹತ್ರನೂ ಹಂಚ್ಕೊಳ್ಳಿಲ್ವಲ್ಲ. ನಿಮ್ಗೆ ನೆನಪಿರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಕಾರಣ ಇವರು ತುಂಬ ಲ್ಯಾವಿಶ್ ಲೈಫನ್ನು ಲೀಡ್ ಮಾಡ್ತಾ ಇದ್ರು, 10 ಐಷಾರಾಮಿ ಕಾರ್ಗಳನ್ನು ಇಟ್ಕೊಂಡಿದ್ರು ಅಂತಲ್ಲ. ಆ ರೀತಿಯಾಗಿ 10 ಅಲ್ಲ 100 ಕಾರ್ಗಳನ್ನು ಇಟ್ಕೊಂಡಿರೋರು ನಮ್ಮ ಇಂಡಿಯಾದಲ್ಲಿದ್ದಾರೆ, ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ಬಟ್ ಸ್ಟಿಲ್ ಇವ್ರನ್ನ ಫಾಲೋ ಮಾಡ್ತಾ ಇದ್ರು. ಕಾರಣ ಇವ್ರ ಇನ್ಸ್ಪಿರೇಷನ್.